ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರಾಜ್. ನಾನಿವತ್ತು ಮಾತಾಡ್ತಿರೋ ವಿಷಯ ಯಾವುದು ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಮತ್ತು ರಿಯಾಲಿಟಿಗೆ ಇರುವ ವ್ಯತ್ಯಾಸ ಏನು. ಹಾಗಾದ್ರೆ ಎಕ್ಸ್ಪೆಕ್ಟೇಷನ್ ಅಂದ್ರೆ ಏನು, ರಿಯಾಲಿಟಿ ಅಂದ್ರೆ ಏನು? ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಮಾತ್ರನೇ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ. ತಡ ಮಾಡದೆ ವಿಡಿಯೋ ಕಡೆ ಹೋಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ. ನಾವು ಇಮ್ಯಾಜಿನ್ ಮಾಡೋ ಲೈಫ್ ಒಂದು, ಆದರೆ ರಿಯಾಲಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಇದೆ. ಒಂದ್ ಕಡೆ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಪ್ರೆಷರ್ ಬರುತ್ತದೆ. ರಿಲೇಶನ್ಶಿಪ್ ಅಲ್ಲಿ ಪರ್ಫೆಕ್ಟ್ ಅನ್ಕೊಂಡ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತವೆ. ಸಕ್ಸಸ್ ಫಾಸ್ಟ್ ಆದ್ರೆ ಅಲ್ಲಿ ಸ್ಟ್ರಗಲ್ಸ್ ಎದುರಾಗುತ್ತವೆ. ಫ್ರೆಂಡ್ಸ್, ಸ್ಟ್ರೆಸ್ಗೆ ಬಿಗ್ಗೆಸ್ಟ್ ರೀಸನ್ ಪ್ರಾಬ್ಲಮ್ಸ್ ಅಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ಸ್. ಈ ವಿಡಿಯೋ ಕಂಪ್ಲೀಟ್ಲಿ ನೋಡಿದ್ರೆ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ನಡುವಿನ ಗ್ಯಾಪ್ ಯಾಕೆ ಪೇನ್ ಕೊಡುತ್ತದೆ ಮತ್ತು ಅದನ್ನು ಹ್ಯಾಂಡಲ್ ಮಾಡೋ ಪ್ರಾಕ್ಟಿಕಲ್ ಮೈಂಡ್ಸೆಟ್ಗೆ ನಿಮಗೆ ಹೇಗೆ ಗೊತ್ತಾಗುತ್ತದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಲೈಫ್ ನಲ್ಲಿ ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ನಡುವಿನ ಡಿಫರೆನ್ಸ್ ಬಗ್ಗೆ ಡೀಪ್ ಆಗಿ ಡಿಸ್ಕಸ್ ಆಗಿ ಹೇಳ್ತೀನಿ. ಮೊದಲಿಗೆ ಸಿಂಪಲ್ ಟ್ರೂತ್ ಏನಂತ ಅಂದ್ರೆ, ಎಕ್ಸ್ಪೆಕ್ಟೇಷನ್ ಇಮ್ಯಾಜಿನೇಷನ್, ರಿಯಾಲಿಟಿ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ ನಮ್ಮ ಮೈಂಡ್ ಕ್ರಿಯೇಟ್ ಮಾಡಿದ ಐಡಿಯಾಗಳು ಮತ್ತು ಅದನ್ನೇ ಸ್ಟೋರಿ ಅಂತಾನೆ ಹೇಳ್ತೀವಿ. ರಿಯಾಲಿಟಿ ಅನ್ಪ್ರೆಡಿಕ್ಟಬಲ್. ರಿಯಾಲಿಟಿ ಇಸ್ ಅನ್ಪ್ರೆಡಿಕ್ಟಬಲ್ ಜರ್ನಿ. ಎಕ್ಸ್ಪೆಕ್ಟೇಷನ್ ಹೈ ಆದಾಗ ರಿಯಾಲಿಟಿ ಮ್ಯಾಚ್ ಆಗದಿದ್ದರೆ ಡಿಸಪಾಯಿಂಟೆಡ್ ಆಗುತ್ತದೆ. ಫ್ರಸ್ಟ್ರೇಷನ್, ಆಂಗರ್, ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಗುತ್ತವೆ. ಉದಾಹರಣೆ ಏನಂತಂದ್ರೆ, ಸ್ಟೂಡೆಂಟ್ ಎಕ್ಸಾಮ್ ಟಾಪ್ ಸ್ಕೋರ್ ಎಕ್ಸ್ಪೆಕ್ಟೆಡ್ ಮಾಡ್ತಾನೆ, ಆದ್ರೆ ಅವನಿಗೆ ಅವರೇಜ್ ರಿಸಲ್ಟ್ ಬರ್ತದೆ. ಇದಕ್ಕೆ ಅವನು ಬಹಳ ನೊಂದ್ಕೊಳ್ತಾನೆ, ಸ್ಯಾಡ್ನೆಸ್ ಅನ್ಭವಿಸ್ತಾನೆ. ರಿಲೇಶನ್ಶಿಪ್ ಅಲ್ಲಿ ಪರ್ಫೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆದ್ರೆ ಕಾನ್ಫ್ಲಿಕ್ಟ್ ಆಗ್ಬೇಕಾಗುತ್ತದೆ. ಕೆರಿಯರ್ ಫಾಸ್ಟ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಲ್ಲಿ ಫುಲ್ಲು ಡೌನ್ಫಾಲ್ ಆಗುತ್ತೆ ಅಥವಾ ಸ್ಲೋ ಆಗುತ್ತೆ. ಪ್ರೋಗ್ರೆಸ್ ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದ್ದು ಬರ್ಲಿಲ್ಲ ಅಂದ್ರೆ ನಮಗೆ ಫ್ರಸ್ಟ್ರೇಷನ್ ಬರುತ್ತದೆ. ಪ್ರಾಬ್ಲಮ್ ರಿಯಾಲಿಟಿ ಅಲ್ಲ, ಎಕ್ಸ್ಪೆಕ್ಟೇಷನ್ ಟ್ರಾಜಿಡಿ. ಮೈಂಡ್ ಸೆಟ್ಗೆ ಬರೋಣ. ಮೊದಲ ಇನ್ಸೈಟ್ ಏನಂತಂದ್ರೆ, ಎಕ್ಸ್ಪೆಕ್ಟೇಷನ್ ಕಂಟ್ರೋಲ್ ಅಂದ್ರೆ ಪ್ರಿನ್ಸಿಪಲ್. ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತಂದ್ರೆ ನಮಗೆ ಅದು ಬೇಕು, ಏನು ಪ್ರಿನ್ಸಿಪಲ್ ಬೇಕು. ಎಕ್ಸ್ಪೆಕ್ಟೇಷನ್ ಕಂಪ್ಲೀಟ್ಲಿ ರಿಮೂವ್ ಮಾಡೋದು ಪಾಸಿಬಲ್ ಅಲ್ಲ, ಆದ್ರೆ ಫಿಕ್ಸೇಬಲ್ ಎಕ್ಸ್ಪೆಕ್ಟೇಷನ್ ಡೆವಲಪ್ ಮಾಡಬಹುದು. ಒಂದು ಗೋಲ್ ಇಟ್ಕೊಳ್ಳಿ, ಆದರೆ ಔಟ್ಕಮ್ ಮೇಲೆ ಅಟ್ಯಾಚ್ಮೆಂಟ್ ಮೇಲೆ ಕಮೆಂಟ್ ಮಾಡಿ. ಒಂದು ಗೋಲ್ ಇಟ್ಟುಕೊಳ್ಳಿ, ಆದರೆ ಅವನೊಂದು ಇಟ್ಕೊಳ್ಳಿ ಲೈಫ್ ನಲ್ಲಿ, ಆದರೆ ಔಟ್ಕಮ್ ಮೇಲೆ ಅಟ್ಯಾಚ್ಮೆಂಟ್ ಕಡಿಮೆ ಮಾಡಿಕೊಳ್ಳಿ. ಯಾಕಂತಂದ್ರೆ ಔಟ್ಕಮ್ ಇಂದ ಏನಾದ್ರೂ ಬರಬಹುದು ಅಂತ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅಲ್ಲಿ ನಮಗೆ ಸ್ಯಾಡ್ನೆಸ್ ಸಿಗೋದಂತೂ ಖಂಡಿತ. ಇನ್ನು ರಿಯಾಲಿಟಿ ಎಕ್ಸ್ಪೆಕ್ಟೇಷನ್ ರಿಯಾಲಿಟಿ ಅಕ್ಸೆಪ್ಟೆನ್ಸ್ ಮೈಂಡ್ಸೆಟ್ ನ ಹೇಗೆ ಮಾಡೋದು. ರಿಯಾಲಿಟಿ ಅಕ್ಸೆಪ್ಟ್ ಮಾಡೋದು ವೀಕ್ನೆಸ್ ಅಲ್ಲ, ಬದಲಿಗೆ ಕ್ಲಾರಿಟಿಯನ್ನ. ಅಕ್ಸೆಪ್ಟೆನ್ಸ್ ಪೇನ್ ರಿಡ್ಯೂಸ್ ಮಾಡುತ್ತದೆ ಮತ್ತು ಆಕ್ಷನ್ ಪವರ್ ಇನ್ಕ್ರೀಸ್ ಮಾಡುತ್ತದೆ. ಏನೇಳಿ, ಅಕ್ಸೆಪ್ಟೆನ್ಸ್ ನಮಗೆ ಪೇನ್ ಅನ್ನು ಕೊಡುತ್ತದೆ, ಆದರೆ ಆಕ್ಷನ್ ನಮಗೆ ಪವರ್ ಅನ್ನು ಮತ್ತೆ ಮಾಡ್ತೀವಿ ಅನ್ನೋ ಒಂದು ಗ್ರೋತ್ ಅನ್ನು, ಒಂದು ಇನ್ಕ್ರೀಸ್ ಮಾಡುವ ಲಕ್ಷಣ ನಮ್ಮಲ್ಲಿ ಎದ್ದು ಕಾಣುತ್ತದೆ. ಇನ್ನು ಪ್ರೊಸೆಸಿಂಗ್ ಫೋಕಸ್ ಸ್ಟ್ರಾಟಜಿ. ಎಕ್ಸ್ಪೆಕ್ಟೇಷನ್ ಔಟ್ಕಮ್ ಮೇಲೆ ಫೋಕಸ್ ಮಾಡುತ್ತದೆ, ರಿಯಾಲಿಟಿ ಪ್ರೊಸೆಸ್ ಮೇಲೆ ಡಿಪೆಂಡ್ ಆಗುತ್ತದೆ. ರಿಯಾಲಿಟಿ ಅನ್ನೋದೇ ಹೀಗೆ, ರಿಯಾಲಿಟಿಯಲ್ಲಿ ನಮ್ಮ ಲೈಫ್ ನಲ್ಲಿ ನಾವು ಏನ್ ಬೇಕು ಮಾಡ್ತೀವಿ ನೋಡ್ರಿ, ಅದನ್ನ ನಾವು ಡಿಪೆಂಡ್ ಆಗಿ ತಗೊಳ್ಬೇಕು. ನಮ್ಮ ಲೈಫ್ ನಲ್ಲಿ ಔಟ್ಕಮ್ ಕಂಟ್ರೋಲ್ ಇಲ್ಲ, ಯಾಕಂತಂದ್ರೆ ಎಫರ್ಟ್ಸ್ ಕಂಟ್ರೋಲ್ ಇದೆ. ನಾವು ಇಷ್ಟೇ ಎಫರ್ಟ್ಸ್ ಹಾಕ್ಬೇಕು ಅಂತ ನಮ್ಮ ಲೈಫ್ಗೆ ಗೊತ್ತಾಗುತ್ತದೆ, ಮತ್ತೆ ನಮ್ಮ ಬಾಡಿಗೆ ಗೊತ್ತಾಗುತ್ತದೆ, ನಮ್ಮ ಮಿದುಳಿಗೆ ಗೊತ್ತಾಗುತ್ತದೆ, ಎಲ್ಲ ಗೊತ್ತಾಗುತ್ತದೆ. ಅದಕ್ಕಾಗಿ ಎಫರ್ಟ್ಸ್ ಮೇಲೆ ನಮಗೆ ನಂಬಿಕೆ ಇದೆ. ಇನ್ನು ಪ್ರೊಸೆಸ್ ಫೋಕಸ್ ಮಾಡಿದ್ರೆ ಡಿಸಪಾಯಿಂಟ್ಮೆಂಟ್ ಕಡಿಮೆ ಆಗುತ್ತದೆ. ನಾವು ಆ ಕೆಲಸ ಮಾಡೇ ಮಾಡ್ತೀವಿ, ಮಾಡಿ ಮುಗಿಸ್ತೀವಿ ಅನ್ನೋ ಪ್ರೊಸೆಸ್ ಮೇಲೆ ನಾವು ನೇರವಾಗಿ ದೃಷ್ಟಿ ಇಟ್ಟರೆ ಡಿಸಪಾಯಿಂಟ್ಮೆಂಟ್ ಕಡಿಮೆ ಆಗುತ್ತದೆ. ಇನ್ನು ಕಂಪ್ಯಾರಿಸನ್ ಡಿಕೋಡ್ ಮಾಡಿ. ಸೋಷಿಯಲ್ ಮೀಡಿಯಾ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡುತ್ತದೆ. ಬೇರೆಯವರ ಹೈಲೈಟ್ಸ್ ರೀಲ್ ನೋಡ್ತಿದ್ರೆ ಓನ್ ರಿಯಾಲಿಟಿ ಬೋರಿಂಗ್ ಅನಿಸುತ್ತದೆ. ಹೌದು, ಬೇಕಾದಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರಾ ರಿಯಾಲಿಟಿಗೂ ರೀಲ್ಸ್ ಅಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ. ಸೋಷಿಯಲ್ ಮೀಡಿಯಾ ರಿಯಾಲಿಟಿ ಅಲ್ಲ, ಅದು ಎಡಿಟ್ ಮಾಡಿರೋ ಒಂದು ರೀಲ್ ಅಥವಾ ವಿಡಿಯೋ ಆಗಿರುತ್ತದೆ. ಗ್ರಾಟಿಟ್ಯೂಡ್ ಲೆನ್ಸ್ ಶಿಫ್ಟ್.
ಎಕ್ಸ್ಪೆಕ್ಟೇಷನ್ ಗ್ಯಾಪ್. ರಿಸ್ಕ್ನು ಅಪ್ರಿಷಿಯೇಟ್ ಮಾಡಿದ್ರೆ ಹ್ಯಾಪಿನೆಸ್ ಇನ್ಕ್ರೀಸ್ ಆಗುತ್ತದೆ. ನೋಡಿ ಫ್ರೆಂಡ್ಸ್, ಒಂದು ಪವರ್ಫುಲ್ ಟ್ರೂತ್ ಹೇಳ್ತೀನಿ. ಎಕ್ಸ್ಪೆಕ್ಟೇಷನ್ ಫ್ಯೂಚರ್ ಹ್ಯಾಪಿನೆಸ್ ಪ್ರಾಮಿಸ್ ಮಾಡುತ್ತದೆ, ಆದರೆ ರಿಯಾಲಿಟಿ ಪ್ರೆಸೆಂಟ್ಸ್ ಗೋಲ್ ಕೊಡುತ್ತದೆ. ಲೈಫ್ ಏನ್ ಫಾರ್ಮುಲಾ ಏನಂತಂದ್ರೆ ಎಕ್ಸ್ಪೆಕ್ಟೇಷನ್, ರಿಯಾಲಿಟಿ, ಡಿಸಪಾಯಿಂಟ್ಮೆಂಟ್. ಇನ್ನು ನಾವು ರಿಯಲ್ ಲೈಫ್ನಲ್ಲಿ ಎಕ್ಸ್ಪೆಕ್ಟೇಷನ್ಗೆ ಮತ್ತು ರಿಯಾಲಿಟಿಗೆ, ಡಿಸಪಾಯಿಂಟ್ಗೆ ಇದೆ. ಇನ್ನು ನಮ್ಮ ಲೈಫ್ನಲ್ಲಿ ಲೈಫ್ ಈಸ್ ಫಾರ್ಮುಲಾ ಏನಂತಂದ್ರೆ ಎಕ್ಸ್ಪೆಕ್ಟೆನ್ಸ್ ಪ್ಲಸ್ ಎಫರ್ಟ್ ಇದ್ರೆ ಮಾತ್ರನೇ ನಮ್ಮ ಲೈಫ್ನಲ್ಲಿ ಗ್ರೋತ್ ಆಗೋಕೆ ಸಾಧ್ಯ. ಇನ್ನು ನಮ್ಮ ಲೈಫ್ನಲ್ಲಿ ಪೀಸ್ ಫಾರ್ಮುಲಾ, ನಮ್ಮ ಲೈಫ್ನಲ್ಲಿ ಒಂದು ಶಾಂತಿಯ ಫಾರ್ಮುಲಾ ಯಾವ್ದಂತಂದ್ರೆ ಬಂದಿದ್ದನ್ನ ಅಕ್ಸೆಪ್ಟ್ ಮಾಡೋದು, ಮತ್ತೆ ಅದರ ಮೇಲೆ ಗಮನ ಹರಿಸಿ ಅದರ ಮೇಲೆ ಎಫರ್ಟ್ಸ್ ಹಾಕೋದು. ಇದರ ಒಂದು ಫಲಿತಾಂಶವೇ ಗ್ರೋತ್ ಅಂತ ಹೇಳ್ತೀನಿ. ಇನ್ನು ಎಕ್ಸ್ಪೆಕ್ಟೇಷನ್ ಪರ್ಫೆಕ್ಟ್ ಆಗಿ ವರ್ಲ್ಡ್ ಕ್ರಿಯೇಟ್ ಮಾಡುತ್ತದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಪರ್ಫೆಕ್ಟ್ ಆಗಿ ಇದ್ರೆ ನಮಗೆ ಒಂದು ಗ್ರೋತ್ ಅನ್ನೋದು ಬರುತ್ತದೆ. ಇನ್ನು ರಿಯಾಲಿಟಿ ಸ್ಟ್ರಾಂಗ್ ಪರ್ಸನ್ ಕ್ರಿಯೇಟ್ ಮಾಡುತ್ತದೆ. ರಿಯಾಲಿಟಿ ವಿಷಯಕ್ಕೆ ಬಂದರೆ, ರಿಯಾಲಿಟಿಯಾಗಿ ನಾವು ಏನೇ ಮಾಡಿದ್ರು ಒಳಗೊಂದು ಹೊರಗೊಂದು ಇರ್ತೀರಾ, ರಿಯಾಲಿಟಿಯಾಗಿ ನಾವು ಏನ್ ಮಾಡ್ತೀವಿ ನೋಡ್ರಿ, ಅದು ಪರ್ಸನ್ಗೆ ಒಂದು ಇಮೇಜ್ ಅನ್ನು ತಂದು ಕೊಡುತ್ತದೆ. ಇದು ನಮಗೆ ಲೈಫ್ನಲ್ಲಿ ಬಹಳ ಮುಖ್ಯವಾದ ಒಂದು ಅಂಶ. ನಿಮ್ಮ ಬಿಗ್ಗೆಸ್ಟ್ ಸ್ಟ್ರೆಸ್ ರಿಯಾಲಿಟಿ ಅಲ್ಲ ಫ್ರೆಂಡ್ಸ್, ರಿಯಾಲಿಟಿ ಮ್ಯಾಚ್ ಆಗದ ಎಕ್ಸ್ಪೆಕ್ಟೇಷನ್. ರಿಯಾಲಿಟಿಯು ಮತ್ತೆ ಎಕ್ಸ್ಪೆಕ್ಟೇಷನ್ ಏನ್ ವ್ಯತ್ಯಾಸ ಅಂತಂದ್ರೆ, ರಿಯಾಲಿಟಿ ನಾವು ಅಲ್ಲಿ ಏನ್ ನೋಡಿರ್ತೀರೋ ಅದು ರಿಯಾಲಿಟಿ. ಎಕ್ಸ್ಪೆಕ್ಟೇಷನ್ ಅಂದ್ರೆ ಅವರು ನಮಗೆ ಅದು ಮಾಡಬಹುದು, ಅವರಿಂದ ನಾವು ಕಲಿಯಬಹುದು, ಅವರು ನಮಗೆ ಏನಾದರೂ ಮಾಡಬಹುದು, ಅವರಿಂದ ನಾವು ಇದನ್ನು ತೆಗೆದುಕೊಳ್ಳಬಹುದು, ಅವರಿಂದ ನಾವು ಹಣವನ್ನು ಪಡೆಯುವುದು, ಅದು ಎಕ್ಸ್ಪೆಕ್ಟೇಷನ್. ಅದರಿಂದ ನಮಗೆ ಪೇನೇ ಆಗುತ್ತೆ ಹೊರತು ಖುಷಿಯಾಗಿ ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. ಆದ್ದರಿಂದ ಎಕ್ಸ್ಪೆಕ್ಟೇಷನ್ ಬಿಟ್ಟು ರಿಯಾಲಿಟಿ ಕಡೆ ಗಮನ ಕೊಟ್ಟರೆ, ಯಾವುದೇ ಒಂದು ವಿಷಯದಲ್ಲಿ ರಿಯಾಲಿಟಿ ಕಡೆ ಗಮನ ಕೊಟ್ಟರೆ ನಮ್ಮ ಲೈಫ್ ಗ್ರೋತ್ ಆಗೋದು ಖಂಡಿತ. ವರ್ಲ್ಡ್ನಲ್ಲಿ ಹ್ಯಾಪಿ ಆಗಿರೋ ಜನನ ನೋಡಿ, ಮತ್ತೆ ಪ್ರಾಬ್ಲಮ್ ಇಲ್ಲದವರು ಈ ಜಗತ್ತಿನಲ್ಲಿ ಅಲ್ಲ. ಫಿಕ್ಸಬಲ್ ಎಕ್ಸ್ಪೆಕ್ಟೇಷನ್ ಹೊಂದಿರಬಹುದು. ಈ ಎಕ್ಸ್ಪೆಕ್ಟೇಷನ್ ನನಗೆ ಅವರು ಅದು ಮಾಡ್ತಾರೆ ಇದು ಮಾಡ್ತಾರೆ ಅನ್ನೋ ಜನಗಳೇ ಜಾಸ್ತಿ ಇರುವುದು ಈ ಜಗತ್ತಿನಲ್ಲಿ. ಇವತ್ತು ನೀವು ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ ಪವರ್ಫುಲ್ ಇನ್ಸೈಟ್ ಕಲಿತಿದ್ದೀರಾ. ಎಕ್ಸ್ಪೆಕ್ಟೇಷನ್ ಕಂಟ್ರೋಲ್ ಮಾಡಿದ್ರೆ ರಿಯಾಲಿಟಿ ಅಕ್ಸೆಪ್ಟೆನ್ಸ್, ಪ್ರೊಸೆಸಿಂಗ್ ಫೋಕಸ್, ಕಾಂಪ್ರಮೈಸ್ ಡಿಕಾಕ್ಸ್, ಗ್ರಾಜುಯೇಷನ್ ಮೈಂಡ್. ಅಂದ್ರೆ ಈ ಪ್ರಿನ್ಸಿಪಲ್ನ ಫಾಲೋ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಗ್ಯಾಪ್ ಪೇನ್ ಕಡಿಮೆ ಆಗುತ್ತದೆ ಮತ್ತು ಮೆಂಟಲ್ ಪೀಸ್ ಇನ್ಕ್ರೀಸ್ ಆಗುತ್ತದೆ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಬಿಗ್ಗೆಸ್ಟ್ ಎಕ್ಸ್ಪೆಕ್ಟೇಷನ್ ಅಂಡ್ ಡಿಸಪಾಯಿಂಟ್ಮೆಂಟ್ ಅಂಡ್ ಎಕ್ಸ್ಪೀರಿಯನ್ಸ್ ನ ಬಗ್ಗೆ ಹೇಳಿ. ರಿಮೆಂಬರ್ ಒನ್ ಥಿಂಗ್ ಫ್ರೆಂಡ್ಸ್, ಅದೇನಂತಂದ್ರೆ ಲೈಫ್ ಪರ್ಫೆಕ್ಟ್ ಆಗೋದಿಲ್ಲ, ಆದರೆ ಮೈಂಡ್ ಸೆಟ್ ಫಿಕ್ಸಬಲ್ ಆದಾಗ ಲೈಫ್ ಯೂಸ್ಫುಲ್ ಆಗುತ್ತದೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ.